ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಂಟ್ರೆಸ್ಟಿಂಗ್ ಆಗಿರುವಂಥ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಸಾಲ್ಟ್ ಪ್ರಿಡಿಕ್ಷನ್ಸ್, ಸಾಲ್ಟ್ ರೀಡಿಂಗ್ ಅಂತ ಹೇಳ್ತೀವಿ. ಸೊ ಹಿಮಾಲಯನ್ ಸಾಲ್ಟ್ ಇದು, ಎನರ್ಜೈಸ್ಡ್ ಸಾಲ್ಟ್ ಅಂತಾನು ಹೇಳ್ತೀವಿ ಇದನ್ನ ನಾವು. ಇದರಲ್ಲಿ ನಿಮ್ಮ ಫ್ಯೂಚರ್ ರೀಡಿಂಗ್ ಮಾಡ್ತಾ ಇದ್ದೀನಿ, ಹಾಗೂ ಟ್ಯಾರೋನು ಕೂಡ ಬಳಸ್ತೀನಿ ನಾನು ರೀಡಿಂಗ್ನಲ್ಲಿ. ಇನ್ನೇನಾದ್ರು ಹೆಚ್ಚು ಮೆಸೇಜಸ್ ತಿಳ್ಕೊಳ್ಳೋದಿದೆ ಅಂದರೆ ನಾನು ಆರಕಲ್ ಕಾರ್ಡ್ಸ್ನು ಕೂಡ ಯೂಸ್ ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಅದೊಂದು ಕಾರಣ ಇದೆ. ಮೇ ಬಿ ಸಮ್ ಮೆಸೇಜಸ್ ಹಾಗೂ ಫ್ಯೂಚರ್ನಲ್ಲಿ ಏನು ಆಗುತ್ತೆ ಅಂತ ತಿಳ್ಕೊಳ್ತಿದ್ದೀರಾ ನೀವು ಇದರಲ್ಲಿ, ಈ ವಿಡಿಯೋನಲ್ಲಿ. ನಿಮಗೆ ಈ ಮೆಸೇಜ್ ತಲುಪಲೇಬೇಕು ಅನ್ನುವಂಥ ಒಂದು ವಿಷಯ ಇರೋದಕ್ಕೆ ನೀವು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ. ಇದನ್ನ ನಾವು ಕಲೆಕ್ಟಿವ್ ಜನರಲ್ ರೀಡಿಂಗ್ ಅಂತ ಹೇಳ್ತೀವಿ. ನೀವು ವಿಡಿಯೋನ ಕ್ಲಿಕ್ ಮಾಡಿದೀರಾ ಅಂದ್ರೆ ಇವತ್ತಿಂದ ನಾನು ಹೇಳುವಂತ ಟೈಮ್ ಲೈನ್ ವರ್ಗೂ ಅಪ್ಲೈ ಆಗುತ್ತೆ. ಇದು ಯಾವಾಗಾದ್ರೂ ನೀವು ನೋಡಬಹುದು, ಆದ್ರೆ ನೀವು ಕ್ಲಿಕ್ ಮಾಡಿ ನೋಡಿದೀರಾ ಅಂದಾಗ ಅದು ಈ ಪ್ರೆಸೆಂಟ್ಗೆನೆ ಕನೆಕ್ಟ್ ಆಗುತ್ತೆ. ಸೊ ಇವತ್ತು ಸಾಲ್ಟ್ ರೀಡಿಂಗ್ ಅಂತ ಹೇಳ್ತೀವಿ. ಸಾಲ್ಟ್ ನಲ್ಲಿ ರೀಡಿಂಗ್, ಸಾಲ್ಟ್ ನಲ್ಲಿ ನಿಮ್ಮ ಫ್ಯೂಚರ್ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂಥದ್ದು. ಓಕೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐ ನೋ ಯು ಆರ್ ವೆರಿ ಮಚ್ ಎಕ್ಸೈಟೆಡ್ ಬಿಕಾಸ್ ಸಾಲ್ಟ್ ರೀಡಿಂಗ್ ನಲ್ಲಿ ಏನ್ ಬರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ನಿಮ್ಗೆ ಏನ್ ಮೆಸೇಜಸ್ ನಾನು ಹೇಳ್ಬೇಕು ಅನ್ನುವಂಥ ಕ್ಯೂರಿಯಾಸಿಟಿ ನನಗೂ ಬೆಳೀತಾ ಇದೆ. ಸೊ ಲೆಟ್ ಸ್ಟಾರ್ಟ್. ನೀವು ನಂಬುವ ದೇವರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ಯಾವುದೇ ದೇವ್ರ ಇರ್ಬೋದು. 3 ಸಲ ದೇವರ ಹೆಸರು ಹೇಳ್ಕೊಂಡು ಮನಸ್ಸನ್ನ ಸ್ವಲ್ಪ ಶಾಂತವಾಗಿ ಇಟ್ಕೊಳ್ಳಿ. ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಸೊ ಮೆಸೇಜಸ್ ಏನಿದೆ, ಯೂನಿವರ್ಸ್, ಏನಿದೆ ಮೆಸೇಜಸ್. ಓಕೆ, ಲೆಟ್ ಸ್ಟಾರ್ಟ್. ಸೊ ರೀಡಿಂಗ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ಒಂದು ನಿಮ್ಮ ಲೈಫ್ ನಲ್ಲಿ ದಾರಿಗಳಿದೆ, ಆಪ್ಷನ್ಸ್ ಓಪನ್ ಆಗ್ತಾ ಇದೆ, ಹಾಗೂ ನಿಮ್ಮ ಲೈಫ್ ನಲ್ಲಿ ನ್ಯೂ ಆಪರ್ಚುನಿಟೀಸ್ ಓಪನ್ ಆಗ್ತಾ ಇದೆ. ನಿಮ್ಮ ಲೈಫ್ ನಲ್ಲಿ ನೀವೇನೇನ್ ಚಾಲೆಂಜಸ್ ನೋಡ್ತಿದ್ರಿ, ಕಷ್ಟಗಳು ನೋಡ್ತಾ ಇದ್ರಿ, ಬೆಟ್ಟದಂತ ಒಂದು ನೋವಿದೆಯಲ್ಲ ಅದರಲ್ಲೂ ನೀವು ಪರಿಹಾರ ನೋಡ್ತಾ ಇದ್ದೀರಾ. ನಾನಿಲ್ಲಿ ಒಂಥರ ಮೌಂಟೇನ್ ಎನರ್ಜಿ ನೋಡ್ತಾ ಇದ್ದೀನಿ. ಇದನ್ನ ನೀವು ಪಾಸ್ಟ್ ರಿಲೇಟ್ ಮಾಡ್ಕೋಬಹುದು. ಈ ತರ ಅನ್ವಾಂಟೆಡ್ ಬ್ಲಾಕೇಜಸ್ ನಿಮ್ಮ ಲೈಫ್ ನಲ್ಲಿ ಇತ್ತು, ಅದನ್ನ ನೀವು ಪರಿಹಾರ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ನೀವು ಮುಂದೆ ತೆರಳುತ್ತಾ ಇರುವಂತ ಒಂದು ದಾರಿನ ನೋಡ್ತಾ ಇದ್ದೀನಿ. ಸೊ ಸ್ಟಕ್ ಆಗಿರ್ಬಹುದು ಲೈಫ್ ನಲ್ಲಿ, ನೀವು ಯಾವುದೋ ಒಂದು ವಿಚಾರವಾಗಿ ನೀವು ನೋವು ಅನುಭವಿಸ್ತಿರ್ಬಹುದು, ಅಥವಾ ಇಷ್ಟೇ ಲೈಫ್ ಅಂತ ನೀವೇನಾದ್ರೂ ಆ ತರ ಮನಸ್ಥಿತಿನಲ್ಲಿ ಇದ್ರಿ ಅಂದ್ರೆ ನಾನೇನ್ ನೋಡ್ತಿದ್ದೀನಿ ಅಂದ್ರೆ ಅದಕ್ಕೆ ಒಂದು ಉತ್ತರ ಇದೆ. ಗೈಡೆನ್ಸ್ ನಿಮಗೆ ಖಂಡಿತವಾಗ್ಲೂ ದೇವರಿಂದ ಈಗ್ಲೂ ಸಿಗ್ತಾ ಇದೆ ಅಂತಾನೆ ಬರ್ತಾ ಇದೆ. ಅದಾದ ನಂತರ ನಾನು ಇನ್ನ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಲೈಫ್ ನಲ್ಲಿ ಒಂದು ಬ್ಲಾಕೇಜ್ ಯಾರು ಕ್ರಿಯೇಟ್ ಮಾಡಿದ್ರು, ನಿಮ್ಮ ಲೈಫ್ ನಲ್ಲಿ ಯಾರು ನೋವು ಅತಿಯಾಗಿ ಕೊಡ್ತಾ ಇದ್ರು, ಅವರು ನಿಮ್ಮ ಲೈಫ್ ಇಂದ ಬಿಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ಸ್ಪೆಷಲಿ 2 ರಿಲೇಶನ್ಶಿಪ್ಸ್ ಇನ್ನ 6 months ನಲ್ಲಿ ಕಟ್ ಆಫ್ ಆಗುತ್ತೆ. ಒಂದು ಫ್ರೆಂಡ್ಶಿಪ್ ಆಗಿದೆ, ಮತ್ತಿನ್ನೊಂದು ನಿಮ್ಗೆ ತುಂಬಾ ಹತ್ರ ಇರುವಂತ ಒಬ್ಬ ವ್ಯಕ್ತಿ, ಅವ್ರು ಯಾರೇ ಆಗಿರ್ಬಹುದು, ಅವ್ರು ನಿಮ್ಮ ಲೈಫ್ ಇಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಬರ್ತಾ ಇದೆ. ಸೊ ಇದ್ರ ಬಗ್ಗೆನೆ ನಾನು ಹೆಚ್ಚು ಮಾಹಿತಿನ ಪಡಿತೀನಿ, ಅವ್ರು ಯಾಕೆ ಹೋಗ್ತಾ ಇದ್ದಾರೆ ನಿಮ್ಮ ಲೈಫ್ ನಲ್ಲಿ ಬಿಟ್ಟು ಅಂತ. ಬಿಕಾಸ್ ಈ ಒಂದು ವಿಷಯದಿಂದ ನಿಮ್ಮ ಲೈಫ್ ನಲ್ಲಿ ನೀವು ಒಳ್ಳೆಯ ಚೇಂಜಸ್ನೇ ನೋಡ್ತೀರಾ ಅಂತ ಬರ್ತಾ ಇದೆ. 2 people ಆರ್ ಲೀವಿಂಗ್ ಯೋರ್ ಲೈಫ್. 2 ವ್ಯಕ್ತಿ ಹೋಗ್ತಾ ಇದಾರ ನಿಮ್ನ ಬಿಟ್ಟು. ಈ ವ್ಯಕ್ತಿ ನಿಮ್ ಲೈಫ್ ನ ಒಳ್ಳೆ ಉದ್ದೇಶಕ್ಕೆ ಸರ್ವ್ ಮಾಡ್ತಾ ಇಲ್ಲ, ನಿಮ್ಮನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದ್ ಮರ್ಮೇಡ್ ಬಂದು ಕಪ್ ಕೊಡ್ತಾ ಇರೋದು, ಲೈಕ್ ಕಪ್ ಆಫ್ ಎಮೋಷನ್ಸ್. ಇಲ್ಲಿ ಈ ವ್ಯಕ್ತಿ ತಂದೆ ಆದ ಒಂದು ಕೆಟ್ಟ ಚಟದಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾನೆ. ಸೊ ಹಾಗೆ ನಿಮ್ಮ ಲೈಫ್ ನಲ್ಲಿ ಯಾರೋ ಒಬ್ರು ಇದ್ದಾರೆ, ಅವರ ಲೈಫ್ ತುಂಬಾ ಮಿಸರಬಲ್ ಆಗಿದೆ, ಅವ್ರ ಲೈಫ್ ನಲ್ಲಿ ಖುಷಿ ನೋಡ್ತಾನೆ ಇಲ್ಲ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಹೆಲ್ಪ್ ಮಾಡ್ತೀನಿ, ಬಾ ನನ್ ಜೊತೆ, ನಾನು ನಿನ್ಗಿದ್ದೀನಿ ಅಂತ.
ನೀವೆಷ್ಟೋ ಟ್ರೈ ಮಾಡ್ತಾ ಇದ್ದೀರಾ ಆ ಒಂದು ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಈ ವ್ಯಕ್ತಿ ವಿತಿನ್ 4 ಮಂತ್ಸ್ ನಿಮ್ಮ ಲೈಫ್ ಬಿಟ್ಟು ಹೋಗ್ತಾರೆ. ಆದ್ರೆ ಒಂದು ಒಳ್ಳೆ ಉದ್ದೇಶಕ್ಕೆ. ಬಿಕಾಸ್ ಒಂದೊಂದ್ಸಲ ನಾವ್ ಎಷ್ಟೇ ಟ್ರೈ ಮಾಡಿದ್ರು ಒಬ್ಬರನ್ನ ನಮ್ ಲೈಫ್ ನಲ್ಲಿ ಇಟ್ಕೋಬೇಕು, ಅವ್ರಿಗೆ ನಾವು ಸಹಾಯ ಮಾಡ್ಬೇಕು, ನಮ್ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ. ಇವ್ರು ಯಾರೇ ಆಗಿರ್ಬೋದು, ನಿಮ್ಗೆ ಒಬ್ಬ ತಂದೆ ತಾಯಿ ಅಥವಾ ಒಬ್ಬ ಅಂದ್ರೆ ನಿಮ್ಮ ಮನಸ್ಸಿಗೆ ಹತ್ರ ಆಗಿರುವಂತಹ ವ್ಯಕ್ತಿ. ಓಕೆ, ಈ ವ್ಯಕ್ತಿನ ನೀವು ನಿಮ್ಮ ಲೈಫ್ ಜರ್ನಿನಲ್ಲಿ ಅಲ್ಲೇ ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೀರಾ. ಯಾಕಂದ್ರೆ ನಿಮ್ಗೆ ಆ ತರ ಮನಸ್ಸಿಗೆ ನೋವಾಗಿದೆ. ಅವ್ರು ನಿಮ್ಮನ್ನ ಆಲಿಸಿ ಅಂದ್ರೆ ಅಸಡ್ಡೆಯಾಗಿ ನೋಡಿದ್ದಾರೆ ಈ ವ್ಯಕ್ತಿ. ಮತ್ತೆ ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇನ್ನೊಬ್ರು ವ್ಯಕ್ತಿನೂ ಹೋಗ್ತಾರೆ ನಿಮ್ ಲೈಫಿಂದ ಅಂತ ಹೇಳಿದೀನಿ. ಅವರ ಬಗ್ಗೆ ನಿಮ್ಗೆ ಇನ್ನ ಒಂದಷ್ಟು ಸತ್ಯಗಳು ತಿಳಿಯುತ್ತೆ. ಅವ್ರು ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಯಾಕೆ ಹೀಗೆಲ್ಲ ಮಾಡ್ತಾ ಇದಾರೆ ಅಂತ ನಿಮಗೆ ಅರ್ಥ ಅಂದ್ರೆ ನಿಮ್ಮ ಲೈಫ್ ಪಜಲ್ಡ್ ಆಗಿದೆಲ್ಲ. ಈ ತರ ಬೆಟ್ಟ ಗುಡ್ಡ ಎಲ್ಲ ನೋಡ್ತೀವಿ, ಆ ತರ ಒಂದು ನೋವಿನ ಪರಿಸ್ಥಿತಿ ಏನಿತ್ತು ಅದ್ರಲ್ಲಿ ನಿಮ್ಗೆ ದಾರಿ ಸಿಗ್ತಾ ಇರೋದೇ ಬಿಕಾಸ್ ಆಫ್ ಯುವರ್ ಕ್ಲಾರಿಟಿ. ಈ ಒಂದು ಕೆಲವು ತಿಂಗಳುಗಳೇನಿದೆ, ಇನ್ನು ಮುಂಬರುವ ತಿಂಗಳುಗಳಲ್ಲಿ ನಿಮ್ಗೆ ಇನ್ನ ಒಂದಷ್ಟು ಸತ್ಯ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಅವರು ಮೇ ಬಿ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಆಗಿರ್ಬಹುದು. ಅಂದ್ರೆ ಅವ್ರನ್ನ ನೀವು ಒಂದು ಪಾರ್ಟ್ನರ್ ಆಗಿ ನೋಡ್ತಾ ಇರ್ಬೋದು. ಅವರ ಬಗ್ಗೆ ನೀವು ತುಂಬಾ ಹೆಚ್ಚು ತಿಳ್ಕೊಳ್ತೀರಾ. ಲುಕ್ ಎಟ್ ದ ಕಾರ್ಡ್ಸ್. ನಾನು ನಿಮ್ಗೆ ಹೇಳಿದ್ದೆ ಹಾಗೆ ಬಂದಿದೆ. ಕಾರ್ಡ್ಸ್ ನಲ್ಲೂ ಕೂಡ 10 ಆಫ್ ಸ್ವೋರ್ಡ್ಸ್ ಬಂದಿದೆ. ಅವ್ರು ನಿಮ್ಮ ಮನಸ್ಸಿಗೆ ಇನ್ನ ಆಘಾತ ಮತ್ತೆ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ, ಹಾಗೆಲ್ಲ ಮಾಡ್ತಾರೆ. ಸೊ ಅವೇಕಂಡ್ ಎನರ್ಜಿ ಬರ್ತಾ ಇದೆ. ಅದರಿಂದ ನಿಮ್ಗೆ ಬೇಡ, ಇದು ಸಾಕು ಲೈಫ್ ಅನ್ಸ್ಬಿಡತ್ತೆ. ಇನ್ನ ಹೆಚ್ಚು ಇನ್ನೇನಿದೆ ಮಾಹಿತಿ ತಿಳಿಯೋದು ಅಂತ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಒಂದು ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಈ ಒಂದು ಪ್ರೋಸೆಸ್ ನಲ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ. ಬಿಕಾಸ್ ಹಿಯರ್ ಐ ಆಮ್ ಸೀಯಿಂಗ್ ಅ ಪ್ರಾಪರ್ ಹಾರ್ಟ್ ಅನ್ನುವಂಥ ಒಂದು ಇಮೇಜ್ ನ ಐ ವಾಸ್ ಏಬಲ್ ಟು ಸಿ. ಮತ್ತೆ ನಿಮ್ಮ ಮೆಂಟಲ್ ಬ್ಲಾಕೇಜಸ್ ಏನಿತ್ತು ಅದರಲ್ಲಿ ನಿಮ್ಗೆ ನಿಮ್ಮ ಲೈಫ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ದಟ್ ಈಸ್ ಅ ವೆರಿ ಗುಡ್ ಸೈನ್. ಮತ್ತೆ ನೀವೇನಾದ್ರೂ ಜಾಬ್ ವಿಚಾರವಾಗಿ ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ತುಂಬಾನೇ ನರಳುತ್ತಾ ಇದ್ದೀರಾ ಅಂದ್ರೆ ಆ ವಿಷಯವಾಗೂ ನಿಮಗೆ 3 months ನಲ್ಲಿ ಒಳ್ಳೆ ಜಾಬ್ ಸಿಗುತ್ತೆ. ಅಕಸ್ಮಾತ್ ನೀವು ಜಾಬ್ ವಿಷಯವಾಗಿ ನಾನು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೇಕು, ಈ ತರ ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ ನೀವು ಅನ್ಕೊಂತಾ ಇದ್ದೀರಾ ಅಂದ್ರೂ ಕೂಡ ಆ ಒಂದು ವಿಷಯಕ್ಕೂ ದಾರಿ ಸಿಗುತ್ತೆ ನಿಮ್ಗೆ. ಆ ವಿಷಯದಲ್ಲೂ ಉತ್ತರ ಪಾಸಿಟಿವ್ ಆಗಿ ಸಿಗುತ್ತೆ. ಈ ಕೂಡಲೇ ನಿಮ್ಮ ಆಸೆ ಏನಿದೆ, ಕನಸೇನಿದೆ 3 ತಿಂಗಳಲ್ಲಿ ನೆರವೇರುವಂತಹ ಒಂದು ಆಪರ್ಚುನಿಟಿ ಅಂದ್ರೆ ಗೋಲ್ಡನ್ ಆಪರ್ಚುನಿಟಿ ಬಂದಿದೆ. ಬಿಕಾಸ್ ಯುವರ್ ಹಾರ್ಟ್ ಚಕ್ರ ಇಸ್ ಹೀಲಿಂಗ್. ಮತ್ತೆ ಈ ಇಬ್ರು ವ್ಯಕ್ತಿಗಳು ನಿಮ್ ಲೈಫ್ ನಲ್ಲಿ ಹೋಗ್ಲೇಬೇಕು ಅನ್ನೋದು ಒಂದು ಡೆಸ್ಟಿನಿ. ಇದನ್ನ ನೀವೇನು ಮಾಡಕ್ಕಾಗಲ್ಲ. ಸೊ ಹೋಗೋದ್ರಿಂದ ನಿಮಗೆ ಒಳ್ಳೇದೇ ಆಗ್ತಾ ಇದೆ. ಅಂದ್ರೆ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಬೆಟರ್ ಆಗಿರುವಂತಹ ಚಾಯ್ಸಸ್ ಓಪನ್ ಆಗ್ತಾ ಇದೆ ಮತ್ತು ಬೆಸ್ಟ್ ಆಗಿರುವಂತಹ ಒಂದು ಡೋರ್ಸ್ ಓಪನ್ ಆಗ್ತಾ ಇದೆ. ಯಾವಾಗ ನಿಮ್ ಲೈಫ್ ನಲ್ಲಿ ನಿಮಗೇನ್ ಬೇಕೋ ಅದು ಸಿಗುತ್ತೆ. ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ನೀವು ಅನ್ಕೊಳ್ದೆ ಇರೋದಕ್ಕಿಂತ ಬೆಸ್ಟ್ ಆಗಿರುವಂತಹ ರಿಸಲ್ಟ್ಸ್ ನ ನೀವು ವಿತಿನ್ 4 months ನೋಡ್ತೀರಾ ಅಂತಾನೆ ಬರ್ತಾ ಇದೆ. ಮತ್ತು ನೀವು ನ್ಯೂ ಕನೆಕ್ಷನ್ಸ್ ಮಾಡ್ಕೊಳ್ತೀರಾ. ನ್ಯೂ ಕನೆಕ್ಷನ್ಸ್ ಅಂದ್ರೆ ಏನು? ಹೊಸದಾಗಿರುವಂತ ಪರಿಚಯಗಳು. ಬಿಕಾಸ್ ನಾನು ಶಿಫ್ಟ್ ಆಗೋದು ನೋಡ್ತಾ ಇದ್ದೀನಿ. ಬೇರೆ ಜಾಗಕ್ಕೆ ನೀವು ಶಿಫ್ಟ್ ಆಗೋದು, ಮೇ ಬಿ ಫ್ಯಾಮಿಲಿ ಜೊತೆ ಶಿಫ್ಟ್ ಆಗೋದು, ಆ ತರ ಪ್ಲಾನಿಂಗ್ ಇದೆ ಅಂದ್ರೆ 3 ತಿಂಗಳೊಳಗಡೆ ಕೆಲವ್ರಿಗೆ ಆಗುತ್ತೆ. ಅದು ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಮನೆ ಶಿಫ್ಟ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂದ್ರೆ ಈ ಒಂದು ವಿಷಯದಿಂದ ನಿಮ್ಗೆ ನ್ಯೂ ಕನೆಕ್ಷನ್ಸ್ ಬರುತ್ತೆ. ಅಂದ್ರೆ ನ್ಯೂ ಫ್ರೆಂಡ್ಶಿಪ್ಸ್, ನಿಮ್ಮ ಸೋಷಿಯಲ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಹೆರೋಫಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ ಲೈಫ್ ನಲ್ಲಿ ನೀವು ಇನ್ನೇನಾದ್ರೂ ಓದುವಂತ ವಿಷಯ ಇದೆ ಅಥವಾ ಲೈಫ್ ನಲ್ಲಿ ನೀವು ಮುಂದೆ ಏನಾದ್ರೂ ಕಲಿಯುವಂತದ್ದಿದೆ ಅಂದ್ರೆ ಅದಕ್ಕೆ ಇದು ಬೆಸ್ಟ್ ಟೈಮ್ ಆಗಿದೆ. ಹೋಗಿ ಮಾಡಿ. 6 months ಒಳಗಡೆ ಕಂಪ್ಲೀಟ್ ಆಗುತ್ತೆ. ಮತ್ತೆ 10 and 10 ಬಂದಿರೋದ್ರಿಂದ ನಿಮ್ಮ ಕಷ್ಟದ ಕಾಲ ವಿತಿನ್ 3 months ಎಂಡ್ ಆಗ್ಬೇಕಾಗತ್ತೆ. ಈಗ ನೀವು ಅನುಭವಿಸ್ತಿದ್ದೀರಲ್ಲ ಅದಕ್ಕೆ ಉತ್ತರ ಪಾಸಿಟಿವ್ ಆಗಿ ವಿತಿನ್ 3 months ಅಲ್ಲಿ ಸಿಗುತ್ತೆ ಅಂತ ಬರ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ. ಜಸ್ಟಿಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಇದನ್ನು ನಾನು ರೀಡಿಂಗ್ ನಲ್ಲಿ ನೋಡಿದ್ದೆ, ಸಾಲ್ಟ್ ರೀಡಿಂಗ್ ನಲ್ಲಿ. ನಿಮ್ಗೆ ಜಸ್ಟಿಸ್ ಸಿಗುತ್ತಾ? ಜಸ್ಟಿಸ್ ಬಂದಿರೋದ್ರಿಂದ ನೀವೇನೋ ಒಂದು ಕೋರ್ಟ್ ಕಚೇರಿ ವಿಷಯವಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಜಾಬ್ಗೆ, ಏನೋ ಒಂದು ಒಟ್ಟಿನಲ್ಲಿ
ಮೋಸ ಆಗಿದೆ, ಅದಕ್ಕೆ ನೀವು ಆ ಜಾಬ್ ವಿಚಾರವಾಗೋ ಜಾಬ್ ನೋಡ್ತಾ ಇದೀನಿ, ಮೇ ಬಿ ನಿಮ್ಗೆ ಏನಾದ್ರು ಹಣಕಾಸಿನ ವಿಷಯದಲ್ಲಿ ಮೋಸ ನಡೆದಿರ್ಬೋದು, ಅದಕ್ಕೆ ನೀವು ಕೋರ್ಟ್ಗೆ ಹಾಕಿದಿರೇನೋ, ಕೇಸ್ ಹಾಕಿದಿರೇನೋ, ಜಾಬ್ ರಿಲೇಟೆಡ್ ಏನಾದ್ರು ಕೇಸ್ ಹಾಕಿದೀರಾ ಅಂದ್ರೆ ಅದು ನಿಮಗೆ ಜಯ ಆಗುತ್ತೆ ಅಂತ ಬರ್ತಾ ಇದೆ. ಹಾಗೂ ಹೀಗೆ ನಾನು ಲೆಫ್ಟ್ ಡೈರೆಕ್ಷನ್ ಅಲ್ಲಿ ಹೋಗಿದ್ರಿಂದ ನಿಮ್ಮ ಡೈರೆಕ್ಷನ್ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ರಿಲೇಟೆಡ್ ಟು ಕೋರ್ಟ್ ಕೇಸ್ ನೀವು ಇವಾಗ ಏನಾದ್ರೂ ಹೋರಾಟ ಮಾಡ್ತಾ ಇದ್ದೀರಾ ಅಂದ್ರೆ ಹೊಸದಾಗಿರುವಂತ ಮೇ ಬಿ ಲಾಯರ್ನ ಚೇಂಜ್ ಮಾಡಿ ಅಥವಾ ಅಪ್ರೋಚ್ನೇ ಚೇಂಜ್ ಮಾಡ್ಬೇಕಾಗತ್ತೆ. ಈ ತರ ಒಂದು ಸ್ಟ್ರಾಂಗ್ ಆಗಿರುವಂತ ಮೆಸೇಜ್ ಬರ್ತಿದೆ. ಇದರಿಂದ ನಿಮ್ಮ ಡೈರೆಕ್ಷನ್, ನಿಮ್ಮ ದಿಕ್ಕನ್ನ ನೀವು ಬದಲಾಯಿಸ್ಕೊಳ್ಳುವುದರಿಂದ ನಿಮಗೆ ಜಯ ಸಿಗತ್ತೆ. ಅದೇನೇ ಆಗಿರ್ಬೋದು, ಆಸ್ ಐ ಟೋಲ್ಡ್, ಅದು ಕೇಸ್ ವಿಷಯವಾಗಿ ನೀವು ನಿಮ್ಮ ಐಡಿಯಾಸ್ ನ ಪ್ಲಾನಿಂಗ್ ನ ಚೇಂಜ್ ಮಾಡ್ತೀರಾ ಅಥವಾ ನೀವು ಅಡ್ವೊಕೇಟ್ನೇ ಚೇಂಜ್ ಮಾಡ್ತೀರಾ, ಅದ್ ನೋಡ್ಕೊಳ್ಳಿ. ಬಟ್ ನಿಮಗೆ ಅದ್ರ ವಿಷಯವಾಗಿ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಸ್ಟ್ರೆಂತ್ ಬಂದಿರೋದ್ರಿಂದ ಅಫ್ಕೋರ್ಸ್ ರಿಲೇಟೆಡ್ ಟು ಹೆಲ್ತ್ ನಾನು ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಸ್ಪೆಷಲಿ ಐ ಹ್ಯಾವ್ ಟೋಲ್ಡ್ ಯು ಆಲ್ರೆಡಿ ಹಾರ್ಟ್ ಚಕ್ರ ಹೀಲ್ ಆಗೋದು ನೋಡ್ತಾ ಇದ್ದೀನಿ. ಹಾಗೂ ವಿದೇಶಕ್ಕೆ ಏನಾದ್ರು ಪ್ರಯಾಣ ಮಾಡಬೇಕು ಅಂತ ಪ್ಲಾನಿಂಗ್ಸ್ ಇದೆ ಅಂದ್ರೆ ಅದರಲ್ಲೂ ನಾನು ಒಳ್ಳೆಯ ಬದಲಾವಣೆ ನೋಡ್ತಾ ಇದ್ದೀನಿ. ಅಂದ್ರೆ ಇನ್ನ ಕೆಲವೇ ತಿಂಗಳಲ್ಲಿ, ಸ್ಪೆಷಲಿ ವಿತ್ ಇನ್ 4 to 5 months ನಲ್ಲಿ ಆ ವಿಷಯವಾಗಿ ಕೂಡ ನೀವು ಬೇರೆಯ ದೇಶಕ್ಕೆ ಹೋಗೋದು ನಾನು ನೋಡ್ತಾ ಇದ್ದೀನಿ. ದುಬೈಗೆ ಹೋಗೋ ಪ್ಲಾನಿಂಗ್ಸ್ ಇದೆ. ಅಂದ್ರೆ ಬಿಕಾಸ್ ಸಮ್ವೇರ್ ನಾನು ದುಬೈ ಅನ್ನುವಂಥ ವರ್ಡ್ ನ ತುಂಬಾ ಈ ಒಂದು ರೀಡಿಂಗ್ ನಲ್ಲಿ ಐ ವಾಸ್ ಏಬಲ್ ಟು ಹಿಯರ್ ದಟ್ ಪ್ಲೇಸ್ ದುಬೈ ಅಂತ. ದುಬೈಗೆ ಹೋಗ್ಬೇಕು ಅಂತ ಏನಾದ್ರು ಪ್ಲಾನಿಂಗ್ ಇದೆ ಅಂದ್ರೆ ಅದು ಕೆಲವರಿಗೆ ಆಗುತ್ತೆ. ಮೇ ಬಿ ನೀವು ಪಾಸ್ಪೋರ್ಟ್ ಅಥವಾ ವೀಸಾ ವಿಷಯವಾಗಿ ಒಂದ್ ಸ್ವಲ್ಪ ಕಷ್ಟಗಳು ಅನುಭವಿಸ್ತಿದ್ದೀರಾ ಅಂದ್ರೆ ಆ ವಿಷಯವಾಗಿ ವಿತಿನ್ 2 months ನಲ್ಲಿ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್ ಹಾಕಿ ಆಗುತ್ತೆ ಅಂತಾನೆ ಬರ್ತಾ ಇದೆ. ಮತ್ತೆ ಇನ್ನ ಏನ್ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ ಅಂತ ನಿಮ್ಗೆ ನಾನು ಹೇಳ್ತೀನಿ. ಲೆಟ್ಸ್ ಸಿ ಇನ್ನೇನೇನಿದೆ ರೀಡಿಂಗ್ ನಲ್ಲಿ ನಿಮ್ಗೆ ಹೇಳುವಂಥದ್ದು, ನೀವು ತಿಳ್ಕೊಳ್ಳುವಂಥದ್ದು ಅಂತ. ಓಕೆ, ಸೊ ನಾನು ಕೆಲವ್ರು ಏನು ಮಾಡೋದು ನೋಡ್ತಿದ್ದೀನಿ ಅಂದ್ರೆ ಇವಾಗ ನಿಮ್ಗೆ ಫಾರ್ಮ್ ಹೌಸ್ ಕಟ್ಟಿಸ್ಬೇಕು, ಕೆಲವ್ರಿಗೆ ಏನಾದ್ರು ಆ ತರ ಯೋಚನೆ ಇದೆ, ಫಾರ್ಮ್ ಹೌಸ್ ತಗೋಬೇಕು, ಅಗ್ರಿಕಲ್ಚರಲ್ ವಿಷಯವಾಗಿ ಏನಾದ್ರೂ ನೀವು ಚೇಂಜಸ್ ನ ಮಾಡಬೇಕು ಅಂದ್ರೆ ಅದನ್ನೇ ಒಂದು ಪ್ರೊಫೆಷನ್ ಆಗಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ಎಸ್, ನೀವು ಮಾಡಬಹುದು. ಆನ್ಸರ್ ನಿಮಗೆ ಎಸ್ ಅಂತಾನೆ ಬರ್ತಾ ಇದೆ. ಏನಾದ್ರೂ ಈಗ ನೀವು ವಿಡಿಯೋ ನೋಡ್ತಿದ್ದೀರಾ, ನೀವು ಈ ಒಂದು ಅಗ್ರಿಕಲ್ಚರ್, ಫಾರ್ಮಿಂಗ್ ಅಥವಾ ಈ ಬೋರ್ವೆಲ್ ಈ ವಿಷಯವಾಗಿ ಏನಾದ್ರೂ ನೀವು ಕೈ ಹಾಕ್ಬೇಕು ಅಂತ ಇದ್ದೀರಾ ಅಂದ್ರೆ ನೀವೊಂದು 6 ವಾರದ ಒಳಗಡೆನೆ ಕೈ ಹಾಕೋದ್ರಿಂದ ನಿಮಗೆ ಬೆಸ್ಟ್ ಆಗಿರುವಂತ ರಿಸಲ್ಟ್ಸ್, ಫಲಿತಾಂಶ ನಿಮಗೆ ಪೂರಕವಾಗಿ ಸಿಗತ್ತೆ ಅಂತ ಬರ್ತಾ ಇದೆ. ಬೇಸಿಕ್ಲಿ ಈ ಟೈಮ್ ನಲ್ಲಿ ನೀವು ಎನರ್ಜಿ ಹಾಕೋದ್ರಿಂದ, ಆ ವಿಷಯಕ್ಕೆ ನೀವು ಕೈ ಹಾಕೋದ್ರಿಂದ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಅಂತ ಕೂಡ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ನಲ್ಲಿ ಇಷ್ಟೆಲ್ಲ ನಂಗೆ ಮೆಸೇಜಸ್ ಸಿಕ್ಕಿದೆ. ಹಾಗೂ ನಾನು ವಿಂಗ್ಸ್ ನ ನೋಡ್ತಾ ಇದ್ದೀನಿ ರೀಡಿಂಗ್ ನಲ್ಲಿ, ತುಂಬಾ ವಿಂಗ್ಸ್ ಅನ್ನುವಂಥ ಒಂದು ಸಿಂಬಲ್ ನ ನೋಡ್ತಾ ಇದ್ದೀನಿ. ನಿಮ್ಮ ರೆಕ್ಕೆಯನ್ನ ಯಾರು ಮುರಿದಿದ್ರು, ಅದು ಯಾರೇ ಆಗಿರ್ಬೋದು, ಅವ್ರು ನಿಮ್ ಲೈಫಿಂದ ಹೋಗ್ತಾ ಇದಾರಲ್ಲ ಅಂತ ವ್ಯಕ್ತಿಗಳ ಬಗ್ಗೆನೇ ಮಾತಾಡ್ತೀನಿ. ನಿಮ್ ರೆಕ್ಕೆನ ಯಾರು ಮುರಿದಿದ್ರು ಅದರಿಂದ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಬಿಕಾಸ್ ನಿಮಗೆ ಬೇಡ ಈ ವ್ಯಕ್ತಿ ಅಂತ ಅನ್ಸಿ ನೀವು ಅವ್ರನ್ನ ಬಿಟ್ಟು ಹೋಗೋದ್ರಿಂದ ನಿಮ್ಗೆ ಲೈಫ್ ನಲ್ಲಿ ಒಂದು ಬಿಡುಗಡೆ ಸಿಗುತ್ತೆ, ಒಂದು ನ್ಯೂ ಚಾಪ್ಟರ್ ಓಪನ್ ಆಗುತ್ತೆ. ಹಾಗೂ ನೀವು ಸೋಲೋ ಟ್ರಾವೆಲಿಂಗ್ ಮಾಡಬೇಕು ಅನ್ನುವಂಥ ಪ್ಲಾನಿಂಗ್ ಇಟ್ಕೊಂಡಿದ್ರೆ ಕೆಲವ್ರು ಯಾರಾದ್ರೂ ಈ ಒಂದು ವಿಡಿಯೋನಲ್ಲಿ, ಅದು ಕೂಡ ಆಗುತ್ತೆ ಅಂತ ಬರ್ತಾ ಇದೆ. ಈಗ ನಾನು ರೀಡಿಂಗ್ ಮಾಡುವಾಗ ಎಷ್ಟೋ ಮೆಸೇಜಸ್ ಬರ್ತಿರುತ್ತೆ, ಯಾಕಂದ್ರೆ ತುಂಬಾ ಜನ ಈ ವಿಡಿಯೋನ ನೋಡ್ತಿರ್ತಾರೆ. ಎಲ್ಲಾ ಮೆಸೇಜಸ್ ಅದು ಒಬ್ಬರಿಗೆ ಅಪ್ಲೈ ಆಗುತ್ತೆ ಅಂತ ಅಲ್ಲ. ಬಿಕಾಸ್ ಜನರಲ್ ರೀಡಿಂಗ್ ಅನ್ನೋದೇ ನಾವು ಅದಕ್ಕೆ. ಕೆಲವು ಮೆಸೇಜಸ್ ನಿಮ್ಗೆ ತಲುಪಬೇಕಾಗತ್ತೆ, ಅದು ನಿಮ್ಗೆ ತಲುಪುತ್ತೆ. ನಿಮ್ಮ ಲೈಫ್ ಕನೆಕ್ಟೆಡ್ ಆಗಿದೆ ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ. ಯಾಕಂದ್ರೆ ನಾನು ಹೇಳೋದೆಲ್ಲ ನಿಮ್ ಲೈಫ್ ಕನೆಕ್ಟ್ ಆಗುತ್ತೆ ಅಂದ್ರೆ ಅದು ಹೇಗ್ ಸಾಧ್ಯ ಹೇಳಿ? ಬಿಕಾಸ್ ಇದು ನಾನು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಿರೋದಲ್ವಾ. ಸೊ ಯೋಚನೆ ಮಾಡಿ ಕಮೆಂಟ್ ಕೂಡ ಮಾಡ್ಬೇಕಾಗತ್ತೆ. ನನ್ಗೆ ರೆಸನೇಟ್ ಆಗ್ಲಿಲ್ಲ ಅಂದ್ರೆ ಬಿಕಾಸ್ ಅದ್ ನಿಮ್ಗೆ ಆಗ್ಲಿಲ್ಲ. ಕೆಲವು ಆಗುತ್ತೆ, ಕೆಲವು ಆಗಲ್ಲ. ಓಕೆ, ಸೊ ಬೇಸಿಕ್ಲಿ ಟ್ರಾವೆಲ್ ವಿಷಯವಾಗಿ ಒಳ್ಳೆ ಇಂಡಿಕೇಶನ್ ಇದೆ. ಹೆಲ್ತ್ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಟ್ರಾವೆಲ್ ಮಾಡಬಹುದು. ಹಾಗೂ ಟ್ರೆಕ್ಕಿಂಗ್ ಏನಾದ್ರು ಪ್ಲಾನಿಂಗ್ ಇದೆ ಅಂದ್ರೆ ಅದು ಕೂಡ ನಿಮ್ಮ ಸ್ನೇಹಿತರ ಜೊತೆನೋ ಅಥವಾ ಒಂಟಿಯಾಗೋ ಮಾಡೋ ಪ್ಲಾನಿಂಗ್ ಇದೆ ಅಂದ್ರೆ ಕೂಡ ಅದು ಆಗುತ್ತೆ ಅಂತ ಬರ್ತಾ ಇದೆ. ಇನ್ನ ಏನ್ ಮೆಸೇಜಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ.
ಆನ್ ದ ಹೋಲ್ ರೀಡಿಂಗ್ ಅಲ್ಲಿ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ, ಎಸ್, ನಿಮ್ಮ ಲೈಫ್ ನಲ್ಲಿ ನೀವು ಯಾವ ಗೊಂದಲ ಅಂದ್ರೆ ಇವಾಗ ಒಂದು ಪಸಲ್ಡ್ ಆಗಿದೆ ನಿಮ್ ಲೈಫ್, ಒಂದೊಂದಾಗೆ ಸರಿ ಮಾಡ್ಕೊಳ್ತಾ ಇದ್ದೀರಾ, ಅದು ಈ ವರ್ಷದಲ್ಲಿ ಆಗುತ್ತೆ ಅಂತ ಬರ್ತಾ ಇದೆ. ನಿಮ್ಮ ಲೈಫ್ ನ ನೀವು ಆರ್ಗನೈಸ್ಡ್ ಆಗಿ ಮಾಡ್ಕೊಳ್ತೀರಾ, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಳ್ತೀರಾ. ಏನೇನ್ ವಿಷಯದಲ್ಲಿ ನಿಮ್ಗೆ ಸರ್ವಿಂಗ್ ಇರ್ಲಿಲ್ಲ ಅಂದ್ರೆ ಅದು ನಿಮ್ಗೆ ಒಳ್ಳೇದ್ ಮಾಡ್ತಿರ್ಲಿಲ್ಲ ಅಂಥದ್ನ ಕಟ್ ಆಫ್ ಮಾಡ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಸ್ಪೆಷಲ್ ಆಗಿ ಒಳ್ಳೆ ಹ್ಯಾಬಿಟ್ಸ್ ನ ಲೈಫಲ್ಲಿ ತರುವಂಥದ್ದು, ಅದು ನಾನು ನೋಡ್ತಾ ಇದ್ದೀನಿ. ವಾಟ್ ಇಸ್ ದ ಸ್ಪೆಷಲ್ ಮೆಸೇಜ್? 8 ಆಫ್ ಕಪ್ಸ್ ನೋಡಿ, ಇದೆಲ್ಲ ಇದೇನೆ ಬಿಟ್ಟು ಹೋಗುವಂಥದ್ದು. ಸೊ ಯಾರೋ ನಿಮ್ ಲೈಫ್ನ ಒಂದು ದಿಕ್ಕು ತಪ್ಪಿಸೋದಾಗಿರ್ಬೋದು, ನಿಮ್ಮನ್ನೇ ಹಿಡಿದು ಇಟ್ಕೊಂಡಿದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಅದರಿಂದ ನಿಮ್ಗೆ ಸಾಕಾಗೋಗಿದೆ, ಈ ವ್ಯಕ್ತಿ ಜೊತೆ ಜೀವನ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಅದರಿಂದಾನೇ ನೀವು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಿದ್ದೀರಾ. ಅಂಡ್ ದಟ್ಸ್ ಓಕೆ. ನಮ್ಮ ಲೈಫ್ನಲ್ಲಿ ಎಲ್ಲರೂ ನಮ್ಮ ಜೊತೆನೆ ಇರ್ತಾರೆ ಅನ್ನೋದಲ್ವಲ್ಲ ವಿಷಯ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಇಲ್ಲಿ ಪ್ರೆಗ್ನೆನ್ಸಿನೂ ಇದೆ ಇಲ್ಲಿ. ಅಂಡ್ ಈ ಕಾರ್ಡ್ ನಲ್ಲಿ ಯೂಶಲಿ ಪ್ರೆಗ್ನೆನ್ಸಿ ಇಲ್ಲ, 7 ಆಫ್ ಪೆಂಟಿಕಲ್ಸ್ ನಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ಇರೋದಿಲ್ಲ. ಆದ್ರೆ ಈ ಒಂದು ಸ್ಪೆಷಲ್ ಕಾರ್ಡ್ ಅಲ್ಲಿ ಪ್ರೆಗ್ನೆನ್ಸಿ ಇದೆ. ಸೊ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಕಪಲ್ ಏನಾದ್ರೂ ಈ ಒಂದು ವಿಷಯವಾಗಿ ಪ್ರಯತ್ನಗಳನ್ನ ಪಡ್ತಾ ಇದ್ದೀರಾ ಅಂದ್ರೆ 7 months ಒಳಗಡೆನೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಿಮಗೆ ಒಳ್ಳೆಯ ಗುಡ್ ನ್ಯೂಸ್ ಸಿಗುತ್ತೆ. ಆಸ್ ಅ ಕಪಲ್ ನೀವಿಬ್ರು ಖುಷಿಯಾಗಿರ್ತೀರಾ ಅಂತ ಬರ್ತಾ ಇದೆ. ಹಾಗೂ ಈ ಒಂದು ಕಾರ್ಡ್ ಏನಕ್ಕೆ ಬರ್ತಾ ಇದೆ? ಸೊ ಇಲ್ಲಿ ನಾನು ಕೆಲವರಿಗೆ ರೀಕನ್ಸಿಲಿಯೇಷನ್ ಕೂಡ ನೋಡ್ತಾ ಇದ್ದೀನಿ. ಯಾರಾದ್ರೂ ನಿಮ್ ಲೈಫ್ ಇಂದ ಬಿಟ್ಟು ಹೋಗ್ಬಿಟ್ಟಿದ್ರೆ, ಅವ್ರು ನಿಮ್ಮನ್ನ ಬಿಟ್ರೆ ಮಾಡ್ಬಿಟ್ಟಿದ್ರೆ, ಅಥವಾ ಬೇರೆ ಏನಾದ್ರೂ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಮ ರಿಲೇಶನ್ಶಿಪ್ಗೆ ಧಕ್ಕೆ ಉಂಟಾಗಿದೆ ಅಂದ್ರೆ, ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಅದು ಸರಿ ಹೋಗುತ್ತೆ, ಆ ವ್ಯಕ್ತಿ ವಾಪಸ್ ಬರ್ತಾರೆ ಅಂತ ಕೂಡ ಬರ್ತಾ ಇದೆ. ಬೇಸಿಕ್ಲಿ ಕಪಲ್ ಟ್ರಾವೆಲಿಂಗ್ ನೋಡ್ತಾ ಇದ್ದೀನಿ. ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಟ್ರಾವೆಲ್ ಮಾಡೋದು ಇನ್ನು ಕೆಲವೇ ತಿಂಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಬರುವ ತಿಂಗಳಲ್ಲಿ ಆಗುತ್ತೆ ಅಂತ. ಅಂಡ್ ಗುಡ್ ಟೈಮ್ ಟು ಟ್ರಾವೆಲ್ ಆಲ್ಸೋ. ನಾನು ಇನ್ನೂ ಅಡ್ಡಿ ಆತಂಕಗಳು ನೋಡ್ತಾ ಇಲ್ಲ. ಮತ್ತೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದು ಒಳ್ಳೆಯ ಎತ್ತರದ ಪೊಸಿಷನ್ ಹೋಗ್ತೀರಾ ಅಂತ ಬರ್ತಾ ಇದೆ. ಸೊ ರಿಲೇಟೆಡ್ ಟು ನೀವೇನಾದ್ರೂ ಕನ್ಸ್ಟ್ರಕ್ಷನ್, ಮನೆ ಕಟ್ಟೋದು ಆ ತರ ಏನಾದ್ರೂ ಯೋಚನೆ ಇದೆ ಅಂದ್ರೂ ಕೂಡ ತುಂಬಾ ಒಳ್ಳೆ ಬೆಳವಣಿಗೆ ನೋಡ್ತಾ ಇದ್ದೀನಿ. ಹಾಗೂ ಪ್ರೋಗ್ರೆಸ್ ಇದೆ. ಪ್ಲಾನಿಂಗ್ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಆ ವಿಷಯವಾಗಿ ನಿಮ್ಗೆ ಒಳ್ಳೆಯ ಚೇಂಜಸ್ ಅಂತೂ ನಾನು ಈ ಒಂದು ವಿಡಿಯೋನಲ್ಲಿ ನೋಡ್ತಾ ಇದ್ದೀನಿ. ಆನ್ ದ ಹೋಲ್ ರೀಡಿಂಗ್ ನಲ್ಲಿ ತುಂಬಾ ಮೆಸೇಜಸ್ ನಿಮ್ಗೆ ಏನ್ ಸಿಗ್ಬೇಕೋ ಸಿಕ್ಕಿದೆ. ಕೆಲವು ನಿಮ್ಗೆ ಅಪ್ಲೈ ಆಗ್ಬೋದು, ಕೆಲವು ನಿಮ್ಗೆ ಅಪ್ಲೈ ಆಗದೆ ಇರ್ಬೋದು. ಸೊ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಅಂಡ್ ಮೂವ್ ಫಾರ್ವರ್ಡ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮ್ಗೆ ಈ ಒಂದು ಸಾಲ್ಟ್ ರೀಡಿಂಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ತರ ವಿಡಿಯೋಸ್ ಇನ್ನ ಮಾಡಬೇಕು ಅಂತ ಇದೆ ಅಂದ್ರೆ ನನ್ಗೆ ಅದನ್ನು ನೀವು ಕಮೆಂಟ್ ನಲ್ಲಿ ಹೇಳ್ಬೇಕಾಗತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.